ಕುಸಿದ ಭಾರತಕ್ಕೆ ಆಸರೆಯಾದದ್ದು ಯಾರು? ಆಲ್ಮೋಸ್ಟ್ ಮಾಡು ಇಲ್ಲವೇ ಮಡಿ ಅಥವಾ ತನ್ನ ಇಂಟರ್ನ್ಯಾಷನಲ್ ಕರಿಯರ್ನ ಕೊನೆಯ ಇನ್ನಿಂಗ್ಸ್ ಆಡ್ತಿದ್ದಂತಹ ಅಥವಾ ಕೊನೆಯ ಮ್ಯಾಚ್ ಆಡ್ತಿದ್ದಂತಹ ಕರುಣ್ ನಾಯರ್ ಆಸರಾದದ್ದು. ನಮಸ್ಕಾರ, ಎಲ್ಲರಿಗೆ ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೆ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕರಣ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇದು ಎಲ್ರಿಗೆ ಸಹ ಗೊತ್ತಿತ್ತು. ಇವತ್ತು ಚಾನ್ಸ್ ಕರುಣ್ ನಾಯರ್ ಅವರಿಗೆ ಸಿಗ್ತದೆ ಅಂತ ಯಾರು ಕೂಡ ಅಂದ್ಕೊಂಡಿರಲ್ಲ. ಚಾನ್ಸ್ ಸಿಕ್ಕಿತ್ತು ಇವತ್ತಿನ ಮ್ಯಾಚಲ್ಲಿ ಆಡಲಿಕ್ಕೆ. ಆ್ಯಂಡ್ ಇದು ಎಲ್ರಿಗೆ ಸಹ ಗೊತ್ತಿತ್ತು. ಏನು ಅಂತಂದರೆ, ಈ ಮ್ಯಾಚಲ್ಲಿ ಸಹ ಚಂದ ಮಾಡಿ ಆಡದಿದ್ದರೆ ಕರುಣ್ ನಾಯರ್ ಅದು ಅವರ ಕರಿಯರ್ನ ಕೊನೆಯ ಮ್ಯಾಚ್ ಆಗಿ ಹೋಗ್ತದೆ. ಫುಲ್ ಸ್ಟಾಪ್, ಅವರ ಒಂದು ಇಂಟರ್ನ್ಯಾಷನಲ್ ಕರಿಯರ್ಗೆ ಫುಲ್ ಸ್ಟಾಪ್ ಇಟ್ಟಾಗಿ ಆಗ್ತದೆ ಅಂತ. ಅಂಥ ಒಂದು ಪ್ರೆಷರ್ ಸಿಚುವೇಷನಲ್ಲಿ ಇವತ್ತು ಆಡಿದಂಥ ಆಟ ಸೂಪರ್. ನೋಡಿ, ಇವತ್ತು ಜಾಸ್ತಿ ಮ್ಯಾಚ್ ನಡೀಲಿಲ್ಲ. ಮ್ಯಾಚ್ ಮುಗ್ದದ್ದು ಲೇಟ್, ಬಟ್ ಆದದ್ದು ಕೇವಲ 64 ಓವರ್ ಮಾತ್ರ. ಯಾಕಂತಂದರೆ ಮಳೆ 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 ಆ್ಯಂಡ್ ಪಿಚ್ ಯಮ್ಮ ದೇವ ಗ್ರೀನ್ ಟಾಪ್. ಯಾವಾಗ ಪ್ಲೇಯಿಂಗ್ 11 ಅನೌನ್ಸ್ ಮಾಡಿದ್ರು ನಿನ್ನೆ ಇಂಗ್ಲೆಂಡ್ ಅವರು, ಆಗಲೇ ಗೊತ್ತಾಗಿತ್ತು ತಂಡದಲ್ಲಿ ಮೇನ್ ಸ್ಪಿನ್ನರೇ ಇಲ್ಲ. ಸೊ ಎಲ್ಲ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಸೊ ಇದು ಗ್ರೀನ್ ಟಾಪ್ ಆಗಿರ್ತದೆ ಹಾಗೆ ಹೀಗೆ ಅಂತ. ಬಟ್ ನಾವು ಸಡನ್ನಾಗಿ ಪ್ಲೇಯಿಂಗ್ 11 ಅಂತ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ನೋಡಿ, ಇದು ಫಾಸ್ಟ್ ಬೌಲರ್ಸ್ಗೆ ಪೂರಕವಾಗುವಂಥ ಪಿಚ್. ಸೊ ಆದ್ದರಿಂದ ನಮಗೆ ಸ್ಪಿನ್ನರ್ಸ್ ಬೇಡ, ಜಡೇಜಾ ಮತ್ತು ಸುಂದರ್ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಲಾಸ್ಟ್ ಮ್ಯಾಚ್ ಸೇವ್ ಮಾಡಿದ ಅವರಿಬ್ಬರು ಸಿಕ್ಕಾಪಟ್ಟೆ ಸೂಪರಾಗಿ ಆಡಿದ್ರು. ಇಬ್ಬರು ಸಹ 100 ಹೊಡೆದಿದ್ರು. ಸೊ ಅವರಿಬ್ಬರು ಇದು ಏನು ಅವರ ಸ್ಥಾನವನ್ನು ಅಂದರೆ ಗಟ್ಟಿಯಾಗಿಸ್ಕೊಂಡಿದ್ದಾರೆ. ಸೊ ಭಾರತ ಶಾರ್ದುಲ್ ಠಾಕೂರ್ ಪ್ಲಸ್ 3 ಸೀಮರ್ಸ್ ಜೊತೆಗೆ ಹೋಗ್ತಾರೆ ಅಂತ ಅಂದ್ಕೊಳೋದು. ಬಟ್ ಭಾರತ ಭಯಂಕರ ಒಂದು ದೊಡ್ಡ ಡಿಸಿಷನಿಗೆ ಬಂದರು. ಏನು ಅಂತಂದರೆ, ನೋಡಿ, ಪಿಚ್ ಆಲ್ರೆಡಿ ಗ್ರೀನ್ ಟಾಪ್ ಉಂಟು, ಅಂದರೆ ಫಾಸ್ಟ್ ಬೌಲರ್ಸಿಗೆ ಹೆಲ್ಪ್ ಮಾಡ್ತದೆ. ಫಾಸ್ಟ್ ಬೌಲರ್ಸಿಗೆ ಹೆಲ್ಪ್ ಮಾಡುವಂಥ ಪಿಚ್ಚಲ್ಲಿ 4 ಫಾಸ್ಟ್ ಬೌಲರ್ಸ್ ಬೇಡ, ನಮಗೆ ಜಾಸ್ತಿ ಬ್ಯಾಟ್ಸ್ಮನ್ ಬೇಕು ಅನ್ನುವಂತಹ ಒಂದು ಧೋರಣೆಗೆ ಬದ್ಧರಾದ್ರು ಅಂತ ಕಾಣ್ತದೆ. ಅದಕ್ಕೆ ಶಾರ್ದುಲ್ ಠಾಕೂರ್ ಅವ್ರನ್ನ ತೆಗೆದು ಬಿಸಾಡಿದರು. ಇವ್ರು ಹೇಗೋ ಬೌಲಿಂಗ್ ಅಷ್ಟಕ್ಕಷ್ಟೇ. ಸೊ ನಮಗೆ ಪ್ರಾಪರ್ ಬ್ಯಾಟ್ಸ್ಮನನ್ನು ಇಟ್ಕೊಂಡು ಹೋಗುವಂಥ ಕರುಣ್ ನಾಯರ್ ಅವರಿಗೆ ಚಾನ್ಸ್ ಕೊಟ್ಟರು. ಆ್ಯಂಡ್ ಧ್ರುವ್ ಜುರೇಲ್ ಅವರು ಬರ್ತಾರೆ ಅಂತ ಎಲ್ರಿಗೂ ಸಹ ಗೊತ್ತಿತ್ತು. ಸೊ ಪಂತ್ ಅವ್ರನ್ನ ಧ್ರುವ್ ಜುರೇಲ್ ಅವರು ರಿಪ್ಲೇಸ್ ಮಾಡಿದರು. ಆ್ಯಂಡ್ ಇನ್ನೊಂದು ಬುಮ್ರಾ ಅವರನ್ನು ಯಾರು ರಿಪ್ಲೇಸ್ ಮಾಡ್ತಾರೆ? ಬುಮ್ರಾ ಅವರನ್ನು ನಾವು ಆಕಾಶ್ದೀಪ್ ಅಂತ ಅಂದ್ಕೊಳೋದು, ಅವರು ಫಿಟ್ ಆಗಿದ್ದಾರೆ ಹಾಗೆ ಹೀಗೆ, ಅಥವಾ ಏನು ಹರ್ಷದೀಪ್ ಸಿಂಗ್ ಅಂತ ಹಾಕ್ಕೊಳ್ಬೋದು ಅಂತ. ಬಟ್ ಟಾಲ್ ಬೌಲರ್ ಪ್ರಸಿದ್ಧ ಕೃಷ್ಣ ಅವರಿಗೆ ಅವಕಾಶ ಕೊಟ್ಟರು. ಈ ಒಂದು ಪಿಚ್ಚಲ್ಲಿ ಆದರೂ ಅವರು ಸೂಪರಾಗಿ ಬೌಲ್ ಹಾಕಬೇಕು ಅನ್ನುವಂಥ ಒಂದು ಆಸೆ ನಮ್ಮದು. ವಿಕೆಟ್ ತೆಗಿತಾರೆ ಅಂತ ಅಂದ್ಕೊಂಡಿದ್ದೇನೆ. ಸೊ 3 ಚೇಂಜಸ್ಸು ಕರುಣ್ ನಾಯರ್ ಅವ್ರನ್ನ ಹಾಕ್ಕೊಂಡಾಗ ಒಂದು ಕ್ಷಣಕ್ಕೆ ಖುಷಿ ಆಯಿತು, ಪರವಾಗಿಲ್ಲ ಮಾರ, ಒಂದು ಲಾಸ್ಟ್ ಚಾನ್ಸ್ ಆದರೂ ಸಿಗ್ತಾ ಉಂಟು ಅಂತ. ಬಟ್ ಪ್ರೆಷರ್, ಅಯ್ಯೋ ಇವತ್ತೇ ಚಾನ್ಸ್ ಸಿಗಬೇಕಾ ಈ ಪಿಚ್ಚಲ್ಲಿ ಆಡಿದರೆ ಅಯ್ಯಯ್ಯೋ ಕರಿಯರೇ ಮುಗೀತದೆ ಮಾರ್ರೆ ಅಂತ. ಬಟ್ ಸೂಪರಾಗಿ ಆಡಿದರು. ಭಾರತ 64 ಓವರ್ಗಳಲ್ಲಿ 204 ರನ್ನಿಗೆ 6 ವಿಕೆಟ್. ಎಂಥ ಬ್ರೋ, 6 ವಿಕೆಟ್ ಹೋಗಿದೆ, ಬರೀ 204. ಈ ಪಿಚ್ಚಲ್ಲಿ 204 ನನ್ನ ಪ್ರಕಾರ 300 ರನ್ನಿಗೆ ಸಮ ಅಂತ ಅಂದ್ಕೊಳ್ತೇನೆ. ಭಯಂಕರ ಸ್ವಿಂಗ್, ಅಯ್ಯಯ್ಯೋ ಯಪ್ಪ ದೇವ, ಸಿಕ್ಕಾಪಟ್ಟೆ ಕಷ್ಟ ಇತ್ತು. ಜೈಸ್ವಾಲ್ ಮತ್ತೆ ಪುನಃ ಸಿಂಗಲ್ ಡಿಜಿಟಿಗೆ ಔಟ್ ಆದರು. ಅವರು ಫಸ್ಟ್ ಮ್ಯಾಚಲ್ಲಿ ಏನು 100 ಹೊಡೆದ್ರಲ್ಲ, ಅದಾದಮೇಲೆ ಅದೇ ಮ್ಯಾಚಲ್ಲಿ ಒಂದಿಷ್ಟು ಕ್ಯಾಚ್ಗಳನ್ನು ಬಿಟ್ಟ ಮೇಲೆ ಪಾಪ ಎಲ್ಲಿಯೋ ಹೀ ಈಸ್ ಲಾಸ್ಟ್ ಅಂತ ನಂಗೆ ಅನ್ನಿಸ್ತಾ ಉಂಟು. ಆ್ಯಂಡ್ ಅವರು LBW ಆದರು. ಇದು ನಮ್ಮ KL ರಾಹುಲ್ ಭಾರಿ ಒಂದು ಏನು ಟೆಕ್ನಿಕ್ಯಾಲಿಟಿಯನ್ನು ತೋರಿಸಿದ್ರು. ಸೂಪರ್ 40 ಬಾಲ್ ಭಾರಿ ಚೆಂದ ಮಾಡಿ ಆಡಿದರು. ಬಟ್ ಓಕ್ಸೋ ಅವರ ಬೌಲಿಂಗಲ್ಲಿ ಇನ್ಸೈಡ್ ಎಜ್ ಆಗಿ ಬೋಲ್ಡ್ ಆದರು. ದೊಡ್ಡ ಇನ್ನಿಂಗ್ಸ್ ಬರ್ತದೆ ಇವತ್ತು ಸಹ, ಭಾರಿ ಚಂದದ ಒಂದು ಕಾನ್ಫಿಡೆನ್ಸಲ್ಲಿದ್ದರು. ಒಳ್ಳೆ ಇನ್ನಿಂಗ್ಸ್ ಬರ್ತದೆ ಅಂತ ಅಂದ್ಕೊಳೋದು. ಅವರು ಔಟ್ ಆದರು. ಸಾಯಿ ಸುದರ್ಶನ್ ಮತ್ತು ಗಿಲ್ ಏನು GT ಪೇರ್. ನೋಡಿ, ಗಿಲ್ ಈ ಎಲ್ಲ ಇದು ಬ್ಯಾಟ್ಸ್ಮನಲ್ಲಿ ಭಯಂಕರ ಕಾನ್ಫಿಡೆನ್ಸಲ್ಲಿ ಒಳ್ಳೆ ಒಂದು ಏನು ಹೇಳೋದು, ಆ ಫಾಲ್ಸ್ ಸ್ಟಾರ್ಟೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಇರುವಂಥ ಆಟಗಾರ ಇವತ್ತು ಕಂಡದ್ದು ಗಿಲ್. ಬಟ್ ಗಿಲ್ ರನ್ಔಟ್ ಆದದ್ದು ನೋಡಿ, ಅಲ್ಲಿ ರನ್ನೇ ಇಲ್ಲ. ಹೀಗೆ ಡಿಫೆಂಡ್ ಮಾಡಿದರು, ಬೌಲರ್ ಹತ್ರ ಹೋಗ್ತಾ ಉಂಟು, ತಟಾರಂತ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಲ್ಲಿ ಹೇಳ್ತಾ ಇದ್ದಾರೆ ಸಾಯಿ ಸುದರ್ಶನ್ ನಾನ್ ಸ್ಟ್ರೈಕ್ ರನ್ನಲ್ಲಿ ಬೇಡ, ನೋ ಅಂತ. ಅರ್ಧ ಓಡಿಯಾಗಿದೆ, ಗಾಡಿ ಬ್ರೇಕ್ ಹಾಕಿ ವಾಪಸ್ ಬರುವಷ್ಟರಲ್ಲಿ ಬೌಲರ್ ತೆಗೆದು ಎಸೆದ್ರು, ರನ್ಔಟ್ ಆದರು. ಸುಮ್ಮನೆ ವಿಕೆಟ್ ಒಪ್ಪಿಸಿದ್ದು ಗಿಲ್ಲು ಸಿಕ್ಕಾಪಟ್ಟೆ ಸೂಪರ್ ಫಾರ್ಮಲ್ಲಿದ್ದಾಗೆ ಕಾಣ್ತೈತಿ. ಇವತ್ತಿನ ಅವರ ಆಟ ಕೂಡ 35 ಬಾಲಲ್ಲಿ 21 ರನ್ ಹೊಡೆದಾಗಿ ಆಗಿತ್ತು. 4 4 ಸಿಕ್ಕಾಪಟ್ಟೆ ಒಳ್ಳೆ ಟೆಕ್ನಿಕಲ್ ಆಡ್ತಾಯಿದ್ರು. ಅಂದರೆ ಈ ಪಿಚ್ಚಲ್ಲಿ ಸಹ ಏನು ಅಂತಂದು ಟ್ರಬಲ್ ಆಗ್ತಾ ಉಂಟು ಅವರಿಗೆ ಅಂತ ಅನ್ನಿಸ್ತಾ ಇರಲ್ಲ. ಬಟ್ ಅವರು ವಿಕೆಟ್ ಒಪ್ಪಿಸಿದರು. ಧ್ರುವ್ ಜುರೇಲ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, 19 ರನ್ ಹೊಡೆದ್ರು. ಒಂದು LBW ಕಾಲ್ ಸೇವ್ ಆದರು, ಅಂದರೆ ಏನು DRS ತೊಗೊಂಡು ನಾಟ್ ಔಟ್ ಅಂತ ಬಂತು. ಬಟ್ ನೆಕ್ಸ್ಟ್ ಬಾಲೇ ಸ್ಲಿಪ್ಪಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಆ್ಯಂಡ್ ಈವನ್ ಜಡೇಜಾ ಅವರು ಕೂಡ ಮೊನ್ನೆಯ ಥರ ಒಂದು ದೊಡ್ಡ ಇನ್ನಿಂಗ್ಸ್ ಎಲ್ಲ ಬರಲಿಕ್ಕಾಗಲಿಲ್ಲ. ಕೊನೆಗೆ 6 ವಿಕೆಟ್ ಹೋದ ಮೇಲೆ
ಯಾರು ಕರುಣ್ ನಾಯರ್ ಅವರ ಜೊತೆ ವಾಷಿಂಗ್ಟನ್ ಸುಂದರ್ ಸೇರಿಕೊಂಡು ಮುರಿಯದ 7ನೇ ವಿಕೆಟಿಗೆ ಆಲ್ರೆಡಿ 50+ ಪಾರ್ಟ್ನರ್ಶಿಪ್ ಬಂದಿದೆ. ಕರುಣ್ ನಾಯರ್ ಬಗ್ಗೆ ಮಾತಾಡಬೇಕು. ಏನು ಫ್ರೀ ಫ್ಲೋಯಿಂಗ್ ಇನ್ನಿಂಗ್ಸ್ ಮಾರ್ರೆ. ಎಲ್ಲರೂ ಸಹ ಒದ್ದಾಡ್ತಿರುವಾಗ ಈ ಮನುಷ್ಯ ಆರಾಮಾಗಿ ಡಮ್ ಅಂತ 7 4 ಹೊಡೆದಿದ್ದಾರೆ. ಅಂದರೆ ಅವರು ಸಹ ವಾಸ್ತವಕ್ಕೆ ಬಂದಿದ್ದಾರೆ ಅಂತ ಕಾಣ್ತದೆ. ನಾನು ಈ ಪಿಚ್ಚಲ್ಲಿ ಪಿಟಿಕ್ ಅಂತ ಮಾಡಿದರೆ ಯಾವುದಾದ್ರೂ ಒಂದು ಬಾಲ್ ಆಗ್ತದೆ. ಸೊ ಆದ್ದರಿಂದ ಸ್ವಲ್ಪ ಅಟ್ಯಾಕಿಂಗ್ ಕ್ರಿಕೆಟ್ ಆಡೋ, ಎಲ್ಲಿಯಾದರೂ ಒಂದು ಚೂರು ಲೂಸ್ ಬಾಲ್ ಬಂದರೆ ಅದನ್ನು ಕ್ಯಾಪಿಟಲೈಸ್ ಮಾಡೋ ಅಂತ ಅಂದುಕೊಂಡು ಎಲ್ಲ 4 ಎಲ್ಲ ಹೊಡ್ಕೊಂಡು ಎಲ್ಲ ಏನು ಸ್ಟ್ರೈಕೆಲ್ಲ ರೊಟೇಟ್ ಮಾಡ್ತಾ ಇದ್ದಾರೆ. ವೋಕ್ಸ್ ಅವರು ಇಂಜುರಿ ಆದರು. ಯಾರು ಓವರ್ಟನ್ ಅವರ ಬೌಲಿಂಗಲ್ಲಿ ಓವರ್ ಪಿಚ್ಡ್ ಬಾಲು ಸ್ಟ್ರೈಟ್ ಡ್ರೈವ್ ಹೊಡೆದ್ರು ಯಾರು ಕರುಣ್ ನಾಯರ್ ಅವರು. ವೋಕ್ಸ್ ಡೈವ್ ಹಾಕ್ಲಿಕ್ಕೆ ಹೋಗಿ ಎಂಥದ್ದು ಶೋಲ್ಡರ್ ಇಂಜುರಿ ಆಗಿದೆ. ಇದು ಭಾರತದ ಪಾಲಿಗೆ ಗುಡ್ ನ್ಯೂಸು. ಯಾಕಂತಂದರೆ ವೋಕ್ಸ್ ಕೂಡ ಇಂಜುರಿ ಆದರೆ ಓವರ್ಟನ್ ಚೆಂದ ಮಾಡಿ ಬಾಲ್ ಹಾಕ್ತಾ ಇಲ್ಲ. ಸೊ ಅಟ್ಕಿನ್ಸನ್ ಮತ್ತು ಟಂಗ್ ಮಾತ್ರ ಚೆಂದ ಇವತ್ತು ಬಾಲ್ ಹಾಕಿರೋದು. ವೋಕ್ಸ್ ಕೂಡ ಇಂಜುರಿ ಅಂತ ಕಾಣ್ತದೆ. ಸೊ ಇದರ ಲಾಭ ಭಾರತ ತಗೊಳ್ಬೇಕು. ಬಟ್ ಆಲ್ರೆಡಿ 6 ವಿಕೆಟ್ ಹೋಗಿದೆ. ಬಟ್ ಈ ಪಿಚ್ಚಲ್ಲಿ ಭಾರತ ಇನ್ನೊಂದು 250 ತನಕ ವಿಸ್ತರಿಸಿದರೆ ಅಥವಾ 300 ತನಕ ಅಂತೆಲ್ಲ ಹೋದರೆ ಸೂಪರ್ ಬಿಡಿ. ಇವರನ್ನು ಕಟ್ಟಿ ಹಾಕಬೇಕು, ಇಂಗ್ಲೆಂಡನ್ನು ಕಟ್ಟಿ ಹಾಕಬೇಕು. ನೋಡಿ, ಇಂಗ್ಲೆಂಡನ್ನು ಕಟ್ಟಿ ಹಾಕ್ಬೋದಾ? ಸಿರಾಜಣ್ಣ ಪ್ರಮುಖ ಬೌಲರ್ ಮತ್ತು ಇಬ್ಬರು ಫಾಸ್ಟ್ ಬೌಲರ್ಸ್ ಯಾರು? 2ನೇ ಟೆಸ್ಟ್ ಮ್ಯಾಚ್ ಆಡ್ತಾ ಇರುವಂತಹ ಅಂಶುಲ್ ಕಂಬೋಜ್ ಅವರು ಮತ್ತು ಪ್ರಸಿದ್ಧ ಕೃಷ್ಣ. ಸೊ ಇವರು 3 ಜನ ನಮ್ಮದು ಫಾಸ್ಟ್ ಬೌಲರ್ಸ್ ಅಂತ ಇರೋದು. ಮತ್ತು ಇಬ್ಬರು ಇರೋದು ಯಾರು? ಜಡೇಜಾ ಮತ್ತು ಸುಂದರ್ ಅವರು. ಸೊ ಅವರನ್ನು ಈ ಪಿಚ್ಚಲ್ಲಿ ನಾವು ಥ್ರೆಟ್ನಿಂಗ್ ಅಂತ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಪಿಚ್ ಫಾಸ್ಟ್ ಬೌಲರ್ಸ್ಗೆ ಹೇಳಿ ಮಾಡಿರುವಂತಹ ಪಿಚ್ಚು. ಈ 3 ಬೌಲರ್ಸು ಇಂಗ್ಲೆಂಡನ್ನು ಕಟ್ಟಿ ಹಾಕ್ಲಿಕ್ಕೆ ಆಗ್ತದೆ. ಈ 3 ಬೌಲರ್ಸಲ್ಲಿ ಒಬ್ಬರಿದು ಆಫ್ ಡೇ ಆದರೂ ಕೂಡ ಭಾರಿ ರಗಳೆ ಆಗ್ತದೆ. ಸೊ ಟೆನ್ಷನ್ ಉಂಟು ಎಂತ ಮಾಡ್ತಾರೆ ಭಾರತ ತಂಡ ಅಂತ. ಬಟ್ ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಮೊತ್ತ ಕಲೆ ಹಾಕಬೇಕು. ನೋಡುವ, ನಾಳೆ ಕರುಣ್ ನಾಯರ್ ಅವ್ರಿಗೆ ಎಲ್ಲರೂ 100 ಹೊಡೆದ್ರೆ, ಸುಂದರ್ ಅವರು ಒಳ್ಳೆ ಸಪೋರ್ಟ್ ಕೊಟ್ಟು ಕರುಣ್ ನಾಯರ್ 100 ಹೊಡೆದ್ರೆ ಭಾರಿ ಖುಷಿ ಆಗ್ತದೆ. 300 ರನ್ ಹೊಡೆದ್ಮೇಲೆ ಒಂದು 50 ಕೂಡ ಹೊಡೆದಿರಲಿಲ್ಲ ಅಂತ ಎಲ್ಲರೂ ಸಹ ಹೇಳ್ತಾಯಿದ್ರು. ಅಂತೂ 50 ಬಂತು. ಆ 50 ಇದ್ದದ್ದು 100 ಆಗಿ ಕನ್ವರ್ಟ್ ಆಗಲಿ ನಾಳೆ ಅಂತ ನಾವೆಲ್ಲರೂ ಸಹ ಅಪೇಕ್ಷಿಸ್ತೇವೆ. ಸರಿಯಾಗಿದೆ ಬರುವ. ನಮಸ್ಕಾರ.